ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಾಂಜನಾ ಟಿಪ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಒಂದು ಚಾನಲನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ಟ್ರೈಮಿಸ್ಟರ್ ಇರುವಂತಹ ಪ್ರೆಗ್ನೆಂಟ್ ಲೇಡೀಸ್ಗೆ ಇದು ತುಂಬಾ ಸೆನ್ಸಿಟಿವ್, ಹಾಗೆಯೇ ಇವಾಗ ತಾನೇ ನಮ್ಮ ಒಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅನ್ನೋರಿಗೆ ಇವಾಗ ನಾನು ಹೇಳೋದನ್ನು ಫಾಲೋ ಮಾಡ್ತಾ ಹೋಗಿ, ನಿಮಗೆ ತುಂಬಾ ಒಂದು ಗುಡ್ ರಿಸಲ್ಟ್ ಸಿಗುತ್ತೆ. ಈ ಟೈಮಲ್ಲಿ ತುಂಬ ಸೆನ್ಸಿಟಿವ್ ಬಂದು ನಿಮ್ಮ ಫೀಟಸ್ದು ಸ್ವಲ್ಪನೇ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಈ ಟೈಮಲ್ಲಿ ನೀವು ತಗೊಳ್ಳುವಂಥ ಫ್ರೂಟ್ಸ್ ಬಗ್ಗೆ ಆಗಿರ್ಬೋದು, ಫುಡ್ ಬಗ್ಗೆ ಆಗಿರ್ಬೋದು, ನೀವು ತುಂಬಾ ಕಾನ್ಷಿಯಸ್ ಆಗಿರಬೇಕು. ಯಾಕೆಂದರೆ ನೀವು ತಿನ್ನುವಂಥ ಫ್ರೂಟ್ಸ್ ಮತ್ತು ಫುಡ್ಸಿಂದ ನಿಮ್ಮ ಒಂದು ಫೀಟಸ್ ಮೇಲೆ ಪರಿಣಾಮ ಬೀರುತ್ತೆ, ಅಂದರೆ ನಿಮ್ಮ ಒಂದು ಭ್ರೂಣದ ಮೇಲೆ ಪರಿಣಾಮ ಬೀರುತ್ತೆ. ಫಸ್ಟ್ ಬಂದು ಅನಾನಸ್, ಪೈನಾಪಲ್ ಏನಂತ ಕರಿತೀವೋ, ಪೈನಾಪಲಲ್ಲಿ ಒಂದು ಸ್ಟ್ರಾಂಗ್, ತುಂಬ ಚುರುಕಾಗಿರೋ ಎಂಜೈಮ್ ಒಂದು ಇರುತ್ತೆ. ಅದರ ಹೆಸರು ಬಂದು ಬೋರೋಮಿಲಿನ್. ಅದೇನು ಮಾಡ್ತಾ ಹೋಗುತ್ತೆ ಅನ್ನೋದಾದರೆ, ನೀವು ಪೈನಾಪಲ್ನ ತಿಂತಾ ಇದ್ದೀರಿ ಅನ್ನೋದಾದರೆ ನಿಮ್ಮ ಒಂದು ಸರ್ವಿಕ್ಸ್ನ ಸಾಫ್ಟ್ ಮಾಡುತ್ತೆ, ಹಾಗೆ ನಿಮ್ಮ ಒಂದು ಗರ್ಭಕೋಶಕ್ಕೆ ತುಂಬ ಒತ್ತಡ ಕೊಟ್ಟು ಕಾಂಟ್ರಾಕ್ಷನ್ಸ್ನ ಜಾಸ್ತಿ ಮಾಡುತ್ತೆ. ಇದರಿಂದ ನಿಮಗೆ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ನೀವು ಬರೀ ಫಸ್ಟ್ ಟ್ರೈಮಿಸ್ಟರ್ ಅಲ್ಲ, ಥರ್ಡ್ ಟ್ರೈಮಿಸ್ಟರ್ವರೆಗೂ ನೀವು ಈ ಒಂದು ಪೈನಾಪಲ್ನ ತಗೊಳ್ಳದೇ ಇರೋದು ತುಂಬಾ ಒಳ್ಳೆಯದು. ಸೆಕೆಂಡ್ ಫ್ರೂಟ್ ಬಂದು ಈ ಪಪಾಯದಲ್ಲಿ ಹೈ ಕಾನ್ಸಂಟ್ರೇಷನ್ ಆಫ್ ಲ್ಯಾಟೆಕ್ಸ್ ಇರುತ್ತೆ, ಹಾಗೆ ಒಂದು ಎಂಜೈಮ್ ಪ್ರೆಸೆಂಟ್ ಆಗಿರುತ್ತೆ. ಅದರ ಹೆಸರು ಬಂದು ಪ್ಯಾಪಿನ್. ಇದು ತುಂಬಾ ಹಾರ್ಮ್ಫುಲ್. ಹಾಗೆ ನೀವು ಪಪಾಯನ ತಗೋತಾ ಇದ್ದೀರಾ ಅನ್ನೋದಾದರೆ ಹಾರ್ಮೋನ್ಸ್ನ ಇನ್ಕ್ರೀಸ್ ಮಾಡುತ್ತೆ. ಅದರಿಂದ ನಿಮ್ಮ ಯುಟ್ರೀನ್ ಕಾಂಟ್ರಾಕ್ಷನ್ ಜಾಸ್ತಿ ಆಗುತ್ತೆ ಮತ್ತು ಅಬೋಷನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ನೀವೇನಾದರೂ ಇವಾಗ ಆಲ್ರೆಡಿ 1-2 ಸತಿ ನನಗೆ ಅಬಾರ್ಟ್ ಆಗಿದೆ ಅನ್ನೋದಾದರೆ ನೀವು ಇದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಹಾಗೆಯೇ ಈ ಪಪಾಯ ತಗೊಳ್ಳೋದ್ರಿಂದ ಫೀಟಸ್ದು ಮೆಮ್ಬ್ರೇನ್ಸ್ ಏನಿರುತ್ತೋ ಅದೆಲ್ಲ ಡೆಮಾಲಿಷ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಅಬಾರ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಥರ್ಡ್ ಒನ್ ಬಂದು ಫ್ರೋಝನ್ ಬೆರೀಸ್ ಅಂತ ಹೇಳಿದ್ರೆ, ತುಂಬಾ ಫ್ರಿಜ್ಜಲ್ಲಿಟ್ಟು ಅದನ್ನ ಫ್ರೀಸ್ ಮಾಡಿ ತುಂಬ ಕೋಲ್ಡಲ್ಲಿ ಅದನ್ನು ತಿನ್ನಬಾರ್ದು. ಅದು ತುಂಬಾ ಕೋಲ್ಡ್ ಮಾಡಿ ಅದನ್ನು ಫ್ರೀಸ್ ಮಾಡಿ ತಿನ್ನೋದ್ರಿಂದ ನಿಮಗೆ ತುಂಬಾ ಬಾಡಿ ಹೀಟ್ ಆಗೋ ಚಾನ್ಸಸ್ ಇರುತ್ತೆ. ಈ ರೆಡ್ ಬೆರೀಸ್ ಆಗಿರ್ಬೋದು, ಬ್ಲೂ ಬೆರೀಸ್ ಆಗಿರ್ಬೋದು, ಅದನ್ನು ಸ್ವಲ್ಪ ಫಸ್ಟ್ ಟ್ರೈಮಿಸ್ಟರಲ್ಲಿ ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು. ಫೋರ್ತ್ ಒನ್ ಬಂದು ಹುಣಸೆ ಹಣ್ಣು ಅಥವಾ ಹುಣಸೆಕಾಯಿ, ಇವೆರಡರಲ್ಲೂ ತುಂಬ ವಿಟಮಿನ್ ಸಿ ಹೈ ರಿಚ್ ಆಗಿರುತ್ತೆ. ನಿಮ್ಮ ಒಂದು ಭ್ರೂಣ ಆಗ್ತಾನೆ ಡೆವಲಪ್ಮೆಂಟ್ ಆಗ್ತಾ ಇರೋದ್ರಿಂದ ಈ ಸ್ಟೇಜಲ್ಲಿ ನಿಮಗೆ ತುಂಬ ವಿಟಮಿನ್ ಸಿ ಅವಶ್ಯಕತೆ ಇರೋದಿಲ್ಲ. ಇದರಿಂದ ನಿಮ್ಮ ಭ್ರೂಣಕ್ಕೆ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಇದನ್ನು ಕೂಡ ಅವಾಯ್ಡ್ ಮಾಡಿ. ಫಿಫ್ತ್ ಬಂದು ಡೇಟ್ಸ್ ಬಂದು ತುಂಬಾ ನ್ಯೂಟ್ರಿಷಿಯಸ್ ಫುಡ್, ಎಲ್ಲದಕ್ಕೂ ಹೆಲ್ಪ್ ಮಾಡುತ್ತೆ. ಡೆವಲಪ್ಮೆಂಟಲ್ ಆಗಿರ್ಬೋದು, ಫಾಲಿಕ್ ಆ್ಯಸಿಡ್ನ ಡೆವಲಪ್ಮೆಂಟಲ್ ಆಗಿರ್ಬೋದು, ಎಲ್ಲ ಕಡೆಯಿಂದನೂ ಹೆಲ್ಪ್ ಮಾಡುತ್ತೆ. ಬಟ್ ಆದರೆ ಇದು ತುಂಬಾ ಹೀಟ್ ಆಗಿರೋದ್ರಿಂದ ನೀವು ಫಸ್ಟ್ ಟ್ರೈಮಿಸ್ಟರಲ್ಲಿ ಇದನ್ನು ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು. ಹಾಗೆ ಅದಾದಮೇಲೆ ನೀವು ತೊಗೋಬೋದು, ಏನು ತೊಂದರೆ ಇಲ್ಲ. ಫಸ್ಟ್ ಟ್ರೈಮಿಸ್ಟರಲ್ಲಿ ಅವಾಯ್ಡ್ ಮಾಡಿ ಸ್ವಲ್ಪ ಅಷ್ಟೇ. ಸಿಕ್ಸ್ತ್ ಬಂದು ವಾಟರ್ ಮಿಲನ್, ಕಲ್ಲಂಗಡಿ ಹಣ್ಣು ಬಂದು ನಿಮ್ಮ ಒಂದು ದೇಹಕ್ಕೆ ತುಂಬಾ ತಂಪು, ಹಾಗೆಯೇ ಇದು ಹೈಡ್ರೇಟೆಡ್ ಆಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ಆದರೆ ಪ್ರೆಗ್ನೆಂಟ್ ಲೇಡೀಸಲ್ಲಿ ಇದನ್ನು ಯಾಕೆ ತಗೋಬಾರ್ದು ಅಂತ ಹೇಳ್ತಾರೆ ಅನ್ನೋದಾದರೆ, ನಿಮಗೇನಾದರೂ ಪ್ರೆಗ್ನೆಂಟ್ ಲೇಡೀಸ್ಗೆ ಡಯಾಬಿಟೀಸ್ ಏನಾದರೂ ಇತ್ತು ಅಂತ ಹೇಳೋದಾದರೆ, ಇದರಲ್ಲಿ ಬಂದು ಶುಗರ್ ಕಂಟೆಂಟ್ ತುಂಬಾ ಜಾಸ್ತಿ ಇರುತ್ತೆ ವಾಟರ್ ಮಿಲನಲ್ಲಿ. ಇದನ್ನು ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು. ಸಿಕ್ಸ್ತ್ ಬಂದು ಟೊಮ್ಯಾಟೊ ಅಂದರೆ ಸಣ್ಣ ಟೊಮ್ಯಾಟೊ ಇರುತ್ತೆ, ನೋಡಿದ್ದೀರಾ ಅನಿಸುತ್ತೆ ನೀವು. ತುಂಬ ಹುಳಿ ಅಂಶ ಜಾಸ್ತಿ ಇರುತ್ತೆ ಅದರಲ್ಲಿ, ಅಂದರೆ ವಿಟಮಿನ್ ಸಿ ರಿಚ್ ಆಗಿರುತ್ತೆ. ನಿಮ್ಮ ಒಂದು ಫೀಟಸ್ಗೆ ಈ ಒಂದು ಸ್ಟೇಜಲ್ಲಿ, ಅಂದರೆ ಫಸ್ಟ್ ಟ್ರೈಮಿಸ್ಟರಲ್ಲಿ ವಿಟಮಿನ್ ಸಿ ಅವಶ್ಯಕತೆ ಅಷ್ಟೊಂದು ಇರೋದಿಲ್ಲ. ನೀವು ಸುಮಾರು ಕಡೆ ನೋಡಿರ್ತೀರ, ಸಾಸ್ಗಳಾಗಿರ್ಬೋದು ಅಥವಾ ಹೋಟೆಲ್ ಸ್ಟೈಲ್ ಟೊಮ್ಯಾಟೊ ಬಾತ್ಗಳಲ್ಲಾಗಿರ್ಬೋದು, ಈ ಟೊಮ್ಯಾಟೊನ ಯೂಸ್ ಮಾಡಿರ್ತಾರೆ. ಇದನ್ನು ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು. ಯಾಕಂದರೆ ವಿಟಮಿನ್ ಸಿ ಅನ್ನುವಂಥ ಕಂಟೆಂಟ್ ಬಂದು ನಿಮ್ಮ ಒಂದು ಫೀಟಸ್ಗೆ ಇವಾಗ ಬೇಕಾಗಿರೋದಿಲ್ಲ ಅದರಿಂದ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.